ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, BJPಯ ಡಬಲ್ ಸ್ಟ್ಯಾಂಡರ್ಡ್ ಏನು ಅನ್ನೋದು ಪದೇ ಪದೇ ಬಯಲಾಗ್ತಾನೆ ಇರುತ್ತೆ. ಈಗ ಮತ್ತೊಮ್ಮೆ BJPಯ ಗೋ ಮಾಂಸದ ವಿರುದ್ಧದ ಅವರ ಹೋರಾಟ, ಅವರ ರಾಜಕೀಯ, ಅವರ ಮೊಸಳೆ ಕಣ್ಣೀರು ಮತ್ತೊಮ್ಮೆ ಬಟಾ ಬಯಲಾಗಿದೆ. BJPಗೆ ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಅವರು ಒಂದೇ ಒಂದು ಮಾನದಂಡಕ್ಕೆ ಸೀಮಿತವಾಗಿಲ್ಲ. ಅವರು ಪದೇ ಪದೇ ಅವರ ತೀರ್ಮಾನಗಳನ್ನು ಬದಲಿಸ್ತಾರೆ. ಅವರ ರಾಜಕೀಯ ಲಾಭಕ್ಕೆ ತಕ್ಕಂತೆ ಅವರ ತೀರ್ಮಾನಗಳು ಬದಲಾಗ್ತವೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟವಾದಂಥ ನಿದರ್ಶನ ಇಲ್ಲಿದೆ. ಫೋಕಸ್ ಟುಡೇನಲ್ಲಿ BJPಯ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಅನ್ನೋದನ್ನು, BJPಗೆ UPಯಲ್ಲಿ ಮಮ್ಮಿ ಆದವರು ಆಸಾಂನಲ್ಲಿ ವಾವ್ ಎಮ್ಮಿ ಅನ್ನೋ ಥರ ಯಾಕೆ ಫೀಲ್ ಮಾಡ್ತಾರೆ? ಫೋಕಸ್ ಟುಡೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಗೋಮಾಂಸದ ವಿಚಾರದಲ್ಲಿ BJPಯ ಡಬಲ್ ಸ್ಟ್ಯಾಂಡರ್ಡ್ ಆವಾಗ ಬಯಲಾಗ್ತಾನೆ ಇರುತ್ತೆ. ಈಗ ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನೋ ಥರ BJPಗೆ ಗೋವುಗಳನ್ನು ದೇವರು ಅಂತಾರೆ, ಗೋವುಗಳನ್ನು ತಾಯಿ ಅಂತಾರೆ, ಗೋಮಾತೆ ಅಂತಾರೆ. UPಯಲ್ಲಿ ಗೋಮಾತೆ ಅಂತ ಪೂಜಿಸುವಂತಹ ಇದೇ BJP, ಅಂದರೆ ಗೋವುಗಳನ್ನು ಮಮ್ಮಿ ಅಂತ, ಗೋಮಾತೆ ಅನ್ನೋ ಥರ ಪೂಜಿಸುವ ಈ BJP ಅಸ್ಸಾಂನಲ್ಲಿ ಮಾತ್ರ ಗೋಮಾಂಸವನ್ನು ಎಮ್ಮಿ ಅನ್ನೋ ಥರ ಸ್ವಾದ ನೋಡ್ತಾರೆ, ಟೇಸ್ಟ್ ನೋಡ್ತಾರೆ. ಯಾಕೆ BJPಗೆ ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು? ಅಂದರೆ ಗೋಮಾತೆಯನ್ನು ಪೂಜೆ ಮಾಡಬೇಕು, ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನುವಂಥದ್ದೇನಾದರೂ ಅವರ ಅಜೆಂಡಾ ಆಗಿದ್ದರೆ, ಅವರ ತತ್ವ ಸಿದ್ಧಾಂತ ಬದ್ಧತೆ ಆಗಿದ್ದರೆ, ಅದು ಒಂದೊಂದು ರಾಜ್ಯಕ್ಕೆ ಒಂದೊಂದು ತತ್ವ ಸಿದ್ಧಾಂತ ಬದ್ಧತೆಗಳು ಆಗ್ತವ. ಹಾಗಾದರೆ ಗೋಮಾತೆ UPಯಲ್ಲಿ ಬೇರೆ ಇರುತ್ತೆ ಅಥವಾ ಅಸ್ಸಾಂನಲ್ಲಿ ಬೇರೆ ಇರುತ್ತಾ? ಯಾಕಂದರೆ ಅಸ್ಸಾಂ ಮುಖ್ಯಮಂತ್ರಿ ಬಿಸ್ವಾ ಶರ್ಮಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಮಾಂಸವನ್ನು ನೀವು ಬೇಕಾದರೆ ಸವಿಬಹುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯ ಇನ್ನೊಬ್ಬ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೋಮಾಂಸವನ್ನು ಬ್ಯಾನ್ ಮಾಡ್ತೀವಿ, ಗೋಮಾತೆಯನ್ನು ನಾವು ಪೂಜೆ ಮಾಡ್ತೀವಿ, ಹಾಗಾಗಿ ಗೋ ಹತ್ಯೆಯನ್ನು ನಿಷೇಧ ಮಾಡ್ತೀವಿ ಅಂತ ಕಾನೂನು ತರ್ತಾರೆ. ಆದರೆ ಅಸ್ಸಾಂನಲ್ಲಿ ಗೋ ಹತ್ಯೆ ಮಾಡಿದರೂ ಪರವಾಗಿಲ್ಲ, ಗೋಮಾಂಸವನ್ನು ತಿನ್ಬಹುದು ಅಂಥೇಳಿ ಬೀಪ್ ಪಾಲಿಟಿಕ್ಸನ್ನು ಮಾಡ್ತಾರೆ. BJPಗೆ ಯಾಕೆ ಈ ರೀತಿಯ ಇಬ್ಬಗೆ ನೀತಿ? ಎಸ್ ವೀಕ್ಷಕರೇ, BJPಯ ವಿಚಾರದಲ್ಲಿ ಹಲವಾರು ಈ ರೀತಿಯ ದ್ವಂದ್ವ ತೀರ್ಮಾನಗಳು, ದ್ವಂದ್ವ ನಿರ್ಣಯಗಳು ಇಂದು ನೆನ್ನೆದಲ್ಲ. ಇದು BJP ಪ್ರಾರಂಭವಾದಾಗಿನಿಂದನೂ ಇತ್ತು. ಆದರೆ ಸ್ಥಳೀಯ ಭಾವನೆಗಳಿಗೆ ಅನುಗುಣವಾಗಿ ರಾಜಕೀಯ ಮಾಡುವಂತಹ BJP, ದೇವರ ಹೆಸರಿನಲ್ಲಿ, ಮಂದಿರದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವಂತಹ BJP, ಪ್ರತಿಯೊಂದು ವಿಚಾರದಲ್ಲೂ ರಾಜಕಾರಣವನ್ನು ಬೆರೆಸುವಂತಹ BJP, ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ತನ್ನ ರಾಜಕೀಯ ಬೇಳೆಯನ್ನು ಬೆಳೆಸ್ಕೊಳ್ಳುವಂಥ BJP ಈಗ ಮತ್ತೆ ಬೀಪ್ ಪಾಲಿಟಿಕ್ಸ್ನಲ್ಲಿ ಹೊಸ ರೀತಿಯ ವ್ಯಾಖ್ಯಾನಕ್ಕೆ ನಾಂದಿ ಹಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಗೋಮಾತೆಯನ್ನು ಪೂಜೆ ಮಾಡಬೇಕು, ಗೋವು ಅಂದರೆ ದೇವರಿದ್ದಂಗೆ, ಹಾಗಾಗಿ ಗೋ ಹತ್ಯೆಯನ್ನು ನಿಷೇಧ ಮಾಡ್ತೀವಿ, ಗೋ ಸಾಗಾಟ ತಡೆ ನಿಷೇಧ ಕಾಯ್ದೆಯನ್ನು ತಂದಿದ್ದಾರೆ. ಹಾಗೆಯೇ ಅವರಿಗೆ 14 ವರ್ಷಗಳವರೆಗೂ ಜೈಲು ಶಿಕ್ಷೆ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಚುನಾವಣೆ ಹತ್ತಿರದಲ್ಲಿರುವಂತಹ ಆಸಾಂನಲ್ಲಿ ಈಗ ಪಂಚರಾಜ್ಯಗಳ ಚುನಾವಣೆ ಕಾಲ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಈ 5 ರಾಜ್ಯಗಳಲ್ಲಿ ಚುನಾವಣೆಯನ್ನು ನಡೀತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲೇ ಆಸಾಂನಲ್ಲಿ ಗೋಮಾತೆಯ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಾ ಇರುವಂಥ BJP ಯಾಕೆ BJPಗೆ ಈ ರೀತಿಯ ಇಬ್ಬಗೆ ನೀತಿ ಅನ್ನೋದನ್ನು ಪ್ರಶ್ನೆ ಮಾಡುವಂಥ ಸಮಯ ಈಗ ಬಂದಾಗಿದೆ. ಎಸ್ ವೀಕ್ಷಕರೇ, ಈ ರಾಜಕಾರಣಿಗಳು ದೇವರನ್ನು ಯಾವ ರೀತಿ ಬಳಸ್ಕೊಳ್ತಾರೆ, ಗೋಮಾಂಸದ ವಿಚಾರದಲ್ಲಿ ಯಾವ ರೀತಿ ರಾಜಕಾರಣ ಮಾಡ್ತಾರೆ? ಮತ್ತೊಂದು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ದೇಶದ ಅತಿ ದೊಡ್ಡ ಬೀಪ್ ಎಕ್ಸ್ಪೋರ್ಟ್ ಕಂಪನಿ ಇರೋದು ಇದೇ BJPಯ ನಾಯಕರದ್ದು. ಟಾಪ್ 10 ಬೀಪ್ ಎಕ್ಸ್ಪೋರ್ಟ್ ಕಂಪನಿಗಳಲ್ಲಿ ಟಾಪ್ 6 ಕಂಪನಿಗಳು BJPಯ ಸದಸ್ಯರ ಒಡೆತನದಲ್ಲಿವೆ. ಹಾಗಾದರೆ BJPಗೆ ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್? ಇದಕ್ಕೆ ಯಾರಾದರೂ ಉತ್ತರ ಕೊಡ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.